ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನೊಂದು ಮೀನು ಸಾರು ಮಲೆನಾಡು ಸ್ಟೈಲ್ ಮೀನು ಸಾರು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ನಮ್ಮ ಥರ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇವತ್ತು. ನೋಡ್ಕೊಳ್ಳಿ. ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಅದು ಎಣ್ಣೆ ಬಿಸಿ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಮೆಂತ್ಯ ಕಾಳು ಹಾಕಿ ಸ್ಟಾರ್ಟಿಂಗು. ಮೆಂತ್ಯ ಬಿಸಿ ಆದಮೇಲೆ ಇಲ್ಲಿ ಮೆಂತ್ಯ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಕಾಳುಮೆಣಸು ಹಾಕಿದ್ದೀನಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಅಷ್ಟೂ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ ಮತ್ತು ಮೆಂತ್ಯ ಇಲ್ಲಿ ಫ್ರೈಯಲ್ಲಿ ಹಾಕಿದ್ದೀನಿ ನೋಡಿ. ಎಣ್ಣೆ ಬಿಸಿ ಮಾಡಿ ಅದ್ರ ಜೊತೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಅದ್ರ ಜೊತೆ ಈರುಳ್ಳಿ ಹಾಕಿದ್ದೀನಿ ಮತ್ತು ಟೊಮ್ಯಾಟೊ ಹಾಕಿದ್ದೀನಿ ನೋಡಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತುಂಬ ಏನು ಜಾಸ್ತಿ ಫ್ರೈ ಆಗೋದು ಬೇಡ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿ ಬರೋವಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ಸಾರು ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸತಿ ಮಾಡಿ ನೀವು ನೋಡಿ. ಈ ಥರ ನೋಡಿ ಇಷ್ಟ ಆಗಿದೆ. ಈಗ ಬಾಡಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಈ ಥರ ಆಗಿದೆ. ಈಗ ಇದಕ್ಕೆ ಎಲ್ಲ ಮತ್ತು ಖಾರ ಪುಡಿ, ಚಿಲ್ಲಿ, ಧನಿಯಾ ಪುಡಿ ಎಲ್ಲ ಇದರಲ್ಲಿ ಹಾಕ್ತೀನಿ ನಾನು ನೋಡಿ. ಇಲ್ಲಿ ಈಗ ಅರಿಶಿಣ ಪುಡಿ ಹಾಕಿದ್ದೀನಿ. ಇದು ಮಸಾಲ ರುಬ್ಬಕ್ಕೆ ಮೀನು ಸಾರಿಗೆ ರೆಡಿ ಮಾಡ್ತಾ ಇರುವಂಥದ್ದು. ಅದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಶುಂಠಿ ಎಲ್ಲ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ, ಖಾರದ ಪುಡಿ, ಒಂದು ಸ್ವಲ್ಪ ಖಾರ ಇರಬೇಕಿದು. ಖಾರ ಉಪ್ಪು ಹುಳಿ ಇದ್ದರೆ ಚೆನ್ನಾಗಿರೋದು. ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಇದು ಫಿಶ್ ಮಸಾಲ ಅಷ್ಟನ್ನು ಹಾಕ್ಕೊಳ್ಳಿ ಇದರಲ್ಲಿ. ಈಗ ನೋಡಿ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಫಿಶ್ ಇದು ಸಾಂಬಾರು ಯಾವ್ದಾದ್ರು ಫಿಶ್ ಮಸಾಲ ಇರುತ್ತಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಅದು ಹಾಕಿಲ್ಲ ಅಂದರೂ ನಡೀತದೆ ನೋಡಿ. ಇದು ಎಣ್ಣೆ ಹಾಕಿ ಇದು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಹಸಿ ವಾಸನೆ ಹೋಗೋ ತನಕ ಇದು ಮಸಾಲ ಫ್ರೈ ಮಾಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಹುಣಸೆ ಹಣ್ಣು ನೋಡಿ ಒಂದು ದೊಡ್ಡ ಪೀಸ್ ತೊಗೊಂಡಿದ್ದೀನಿ ನಾನು. ಅದು ಸ್ವಲ್ಪ ಹುಳಿನೂ ಜಾಸ್ತಿ ಇರಬೇಕು ಮೀನು ಸಾರಿಗೆ ನೋಡಿ. ಅದನ್ನು ಇದರಲ್ಲಿ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಹಾಕಿ ಈ ಥರ ಬಿಸಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಅದರಲ್ಲಿ ಮೆತ್ತಗಾಗಿರುತ್ತೆ ಅದು ರುಬ್ಬೊತ್ತಿಗೆ, ತಣ್ಣಗಾಗೋಷ್ಟೊತ್ತಿಗೆ ನೋಡಿ. ಇಲ್ಲಿ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಮೀನು ಸಾರು ರುಬ್ಬೋ ಖಾರದ್ದು ನೋಡಿ. ಅದು ಆಫ್ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಏನು ಫ್ರೈ ಹಾಕೋದು ಬೇಡ ನೋಡಿ. ಸ್ವಲ್ಪ ಈ ಥರ ಹಾಕಿ ಬಿಸಿ ಇರುವಾಗ ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ಮಸಾಲೆಗೆ ರೆಡಿ ಮಾಡಲಿಕ್ಕೆ ಇದೀಗ ಮಸಾಲೆ ಖಾರ ರೆಡಿ ಆಯ್ತು ಇದು ನೋಡಿ. ಈಗ ಇದನ್ನು ರುಬ್ಕೊಂಡು ತೊಗೊಂಡ್ರೆ ಒಳ್ಳೆ ಮೀನು ಸಾರು ಮಸಾಲ ರೆಡಿ ಆಗುತ್ತೆ ಇದೀಗ ನೋಡಿ. ಇಲ್ಲಿ ಸ್ವಲ್ಪ ಕಾಯಿ ತೊಗೊತಾ ಇದ್ದೀನಿ ನಾನು. ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಮೀನು ಸಾರಿಗೆ ಜಾಸ್ತಿ ಕಾಯಿ ಹಾಕಬಾರ್ದು. ಜಾಸ್ತಿ ಕಾಯಿ ಹಾಕಿದರೆ ಟೇಸ್ಟು ಬೇರೆ ಥರ ಬರುತ್ತೆ. ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಸ್ವಲ್ಪ ಸಾರು ಗಟ್ಟಿ ಬರೋದಕ್ಕೋಸ್ಕರ ನೋಡಿ. ಇಲ್ಲಿ ಟೊಮ್ಯಾಟೊ ಒಂದೆರಡು, ಈರುಳ್ಳಿ ಒಂದೆರಡು, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಅವೆಲ್ಲ ಹಾಕಿ ಹುರ್ಕೊಂಡಿದ್ನಲ್ಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಅದನ್ನು ಈ ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳಿ ನೋಡಿ. ಸ್ವಲ್ಪ ಅದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಬಿಸಿ ಹಾಕ್ಬಿಡಿ ನೋಡಿ. ಸ್ವಲ್ಪ ನೀರು ಹಾಕಿ ನಿಮಗೆ ಮಿಕ್ಸಿಲಿ ಎಷ್ಟು ರುಬ್ಬಕ್ಕೆ ಎಷ್ಟು ಹದ ನೀರು ಬೇಕೋ ಅಷ್ಟನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಸಾಲೆ ಮಾತ್ರ ನೈಸಾಗಿ ರುಬ್ಕೋಬೇಕಿದು ಮಿಕ್ಸಿನಲ್ಲಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಕು. ಈರುಳ್ಳಿ, ಕರಿಬೇವು ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಒಂದು ಈರುಳ್ಳಿ ಉದ್ದುದ್ದ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು, 2 ಹಸಿಮೆಣಸು ಉದ್ದ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಇದು ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇರೋದು. ಮಸಾಲ ಆಯ್ತಲ್ಲ ತೋರಿಸಿದ್ನಲ್ಲ. ಈಗ ನೋಡಿ ಇಷ್ಟು ನೈಸಾಗಿ ರುಬ್ಕೊಳ್ಳಿ. ಇದು ಮಸಾಲ ಫುಲ್ ನೈಸಾದರೆ ನಿಮಗೆ ಮೀನು ಸಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅದು ರುಬ್ಕೊಂಡು ತೊಗೊಂಡಿದ್ದನ್ನು ಇಲ್ಲಿ ಈರುಳ್ಳಿ ಫ್ರೈಗೆ ಮಾಡಿದ್ನಲ್ಲ, ಸ್ವಲ್ಪ ಈರುಳ್ಳಿ ಒಂಚೂರು ಬಿಸಿ ಆದರೆ ಸಾಕು. ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸು, ಅದಕ್ಕೆ ಈಗ ಮಸಾಲ ರುಬ್ಬಿದ್ದನ್ನು ಹಾಕಿದೆ ನೋಡಿ. ಎಷ್ಟು ನೀರು ಬೇಕೋ ಅಷ್ಟನ್ನು ಒಂದೇ ಸತಿ ಚೆನ್ನಾಗಿ ಹಾಕ್ಕೊಂಡು ಇದು ಕುದಿಸ್ಕೋಬೇಕು ಚೆನ್ನಾಗಿ ನೋಡಿ. ಮೀನು ಸಾರಿಗೆ ಫಸ್ಟು ಸಾರನ್ನು ಈ ಥರ ಚೆನ್ನಾಗಿ ಸಾರು ಕುದಿಯೋ ಥರನೇ ಇದು ಚೆನ್ನಾಗಿ ಕುದಿಯೋ ಥರ ಎಲ್ಲ ಹಾಕಿದೆ. ಇಲ್ಲಿ ಉಪ್ಪೊಂದು ಹಾಕಬೇಕು, ಬೇರೆ ಎಲ್ಲದೂ ಇದರಲ್ಲಿ ಆ್ಯಡ್ ಆಗಿದೆ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನೀವು. ದಪ್ಪನೇ ಬರುತ್ತೆ ಅದು ಸಾರು. ತುಂಬ ನೀರು ಬಾಡಬೇಡಿ, ಚೆನ್ನಾಗಿರಲ್ಲ ಮೀನು ಸಾರು ನೋಡಿ. ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಈ ಥರ ಸಾರುಗಳಿಗೆಲ್ಲ ಆದಷ್ಟು ಕಲ್ಲುಪ್ಪು ಹಾಕಿ, ಒಳ್ಳೆ ಟೇಸ್ಟ್ ಬರುತ್ತೆ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು. ಈಗ ಮೀನು ತೋರಿಸಿದ್ನಲ್ಲ, ತೊಳೆದಿಟ್ಕೊಂಡಿದ್ನಲ್ಲ, ಸಾರು ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಆ ಸಾರು ಒಳಗಡೆ ಈ ಮೀನನ್ನು ಹಾಕಿ ನೋಡಿ. ಸಾರು ಒಂದು ಕಡೆ ಕುದೀತಾ ಇದೆ. ಈಗ ತೊಳೆದಿಟ್ಕೊಂಡಿರೋ ಚೆನ್ನಾಗಿ ತೊಳಿಬೇಕು ಮೀನು ಮಾತ್ರ.
ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಮೀನನ್ನು ನೋಡಿ ಈ ಸಾರಲ್ಲಿ ಹಾಕಿ ಅದು ಎಲ್ಲ ಮುಳುಗಿದ್ರೆ ಸಾಕು. ತುಂಬ ನೀರು ಮಾಡ್ಕೊಬೇಡಿ. ಮೀನು ಸಾರು ತುಂಬ ಜಾಸ್ತಿ ನೀರಿದ್ರೆ ಚೆನ್ನಾಗಿ ಟೇಸ್ಟ್ ಬರೋಲ್ಲ. ನೋಡಿ ಇದು ಇನ್ನೂ ಕುದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಚೆನ್ನಾಗಿ ಕುದಿಬೇಕು, ಮೀನು ಬೇಯಬೇಕಲ್ಲ. ನೋಡಿ ಆ ಥರ ಇಲ್ಲಿ ನೋಡಿ ಕುದಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮೀನೆಲ್ಲ ಅದು ಕೆಳಗಡೆ ಹೋಗಬೇಕು, ಆ ಥರ ನೋಡ್ಕೊಳ್ಳಿ. ನೋಡಿ ಇಷ್ಟ ಆಗಿದೆ, ಈಗ ಮೀನು ಸಾರು ರೆಡಿ ಆಗಿದೆ. ನೋಡಿ ಮೀನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನಾನು. ನೋಡ್ಕೊಳ್ಳಿ ಯಾವ ಥರ ಕುದಿಸಿದ್ದೀನಿ ಅಂತ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕದು. ಅಂದರೆ ತುಂಬಾ ಕುದಿಸ್ಬೇಡಿ, ಮೀನು ಬೇಗ ಬೆಂದೋಗಿಬಿಡತ್ತೆ ಇದು. ನೋಡ್ಕೊಳ್ಳಿ ಚೆನ್ನಾಗಿ ತುಂಬ ಕುದಿಸೋದು ಬೇಡ, ಮೀಡಿಯಮಾಗಿ ಕುದಿಸಿ. ನೋಡಿ ಸಾರು ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ ನಮಗೆ ಹೇಳಿ.